ಈ ಆನ್ ಬರ್ಬೇಕಾರ ಒಂದ್ 5-10 ನಿಮಿಷ ಟೈಮ್ ಆಗುತ್ತೆ. ಲೋಗೋ ಅನ್ನೋದು ಕಮೆಂಟ್ ಮಾಡಿ ನೋಡಿ ನೀವು. 70 ಉಂಡಿ ಇದಾವ ಈಗ. ಒಂದು ಇದನ್ನೆಲ್ಲ ಫಸ್ಟಿಗೆ ನಾವು ಮಾಡಿ ಇಟ್ಕೋಬೇಕು. ಪುಟಾಣಿ ಹಿಟ್ಟನ್ನ ಹಾಕ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆಯಲ್ಲಿ ನಾಗರ ಪಂಚಮಿಯ ಸಲುವಾಗಿ ಶೇಂಗಾ ಉಂಡಿ ಕಟ್ಟುವ ವಿಧಾನವನ್ನು ನಿಮಗೆ ತೋರಿಸುತ್ತೇನೆ. ಮತ್ತೆ ಈಗೆಲ್ಲ ಶೇಂಗಾ ಉಂಡಿ ಕಟ್ಟಬೇಕಾದ್ರೆ ಏನೇನೆಲ್ಲ ಮಟೀರಿಯಲ್ ಇಟ್ಕೋಬೇಕೆಲ್ಲ ತಂದು ಇಟ್ಕೊಂಡಿವಿ. ಮತ್ತೆ ಇಲ್ಲಿ ಆನ ತೆಗಿಬೇಕಂತ ಆನನು ರೆಡಿ ಮಾಡಾಕತ್ತೀವಿ. ಈಗ ಈ ರೀತಿ ಶೇಂಗಾ ಹಾಕ್ಬೇಕಾದ್ರ ಫಸ್ಟಿಗೆ ಏನ್ ಮಾಡಕ್ ಶೇಂಗಾವನ್ನ ಹೊಡಿಬೇಕು. ಹೊಡೆದ ಮೇಲೆ ಅವನ್ನ ಸ್ವಲ್ಪ ಇಂತ ಗ್ಯಾಸ್ ಮೇಲೆ ಸ್ವಲ್ಪ ಉರಿಬೇಕು. ಹೆಚ್ಚಿ ಉರಿದ್ವಿ ಅಂದ್ರೆ ಏನಾಗತಿ ಈ ಪತಿ ಆಗತಿ. ಹಿಂಗ್ ಉರಿದ್ರ ಅವನು ಚೆನ್ನಾಗಿ ಉರಿಬೇಕು. ಯಾಕಪ್ಪ ಅಂದ್ರೆ ಈ ಪತಿ ಹಿಂಗ್ ಸ್ವಲ್ಪ ಹಿಂಗ ಬರ್ಬೇಕು ಅಂದ್ರೆ ಅದು ಟೇಸ್ಟ್ ಆಗತ್ತೆ. ಮತ್ತೆ ಇರ್ಲಿಕ್ಕರ್ ಏನಾಗತಿ ಬಾಯಾಗ ರವ ರವ ಆಗಿ ಸರಿಯಾಗಿ ಉಂಡಿ ಆಗೋದಿಲ್ಲ. ಅದಕ್ಕೆ ನಿಮ್ಗೆ ಯಾವ ತರ ಉಂಡಿ ಮಾಡ್ಬೇಕು ಅಂತೆಲ್ಲ ತೋರಿಸ್ತೀನಿ ನಿಮಗ. ಈಗ ಶೇಂಗಾ ಉಂಡಿ ಸಲುವಾಗಿ ಆನ ರೆಡಿ ಮಾಡತ್ತಾರ. ಇದಕ್ಕೊಂದ್ ಸ್ವಲ್ಪ ಬೆಲ್ಲ ಹಾಕಿದಾರ, ಮತ್ತ ಎಣ್ಣೆ ಹಾಕಿದಾರ, ಮತ್ತು ಇಲ್ಲಿ ಶೇಂಗಾ ಉಂಡಿ ಮಾಡೋ ಸಂಬಂಧ ಶೇಂಗಾ ಹುರಿದಿಟ್ಟಿದಾರ. ಇವಕ್ಕ 1.5 kg ಶೇಂಗಾ ಹಾಕ್ಬೇಕು ಮತ್ತು 2 kg ಬೆಲ್ಲ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ಟೋವ್ ಹಚ್ಚಿ ಇದನ್ನ ಸ್ವಲ್ಪ ಆನ ಬರತ್ಲ ಚೆಕ್ ಮಾಡ್ಬೇಕು. ಆನ ಬಂದ್ಮೇಲೆ ಎಲ್ಲಾ ರೆಡಿ ಮಾಡ್ಕೊಂಡು ಮತ್ತೆ ನಿಮ್ಗ ಶೇಂಗಾ ಹೆಂಗ್ ಕಟ್ತೀವಿ, ಶೇಂಗಾ ಉಂಡಿ ಹೆಂಗ್ ಕಟ್ತೀವಿ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್, ಈಗ ಆನ ಬರುತ್ತೆ ಏನು ನೋಡೋದು. ಈ ಆನ ಬರ್ಬೇಕಾರ ಒಂದ್ 5-10 ನಿಮಿಷ ಟೈಮ್ ಆಗತ್ತೆ. ಅಷ್ಟ ಬೆಲ್ಲ ಚಲೋ ಇರ್ತಾರ ದೊಡ್ಡ ಬರ್ತೈತಿ. ಬೆಲ್ಲ ಸ್ವಲ್ಪ ಚಲೋ ಇರ್ಲಿಕ್ಕೆ ಕರಿ ಆಗತಿ, ಸ್ವಲ್ಪ ಲೇಟ್ ಆಗಿ ಬರ್ತೈತಿ. ಅದಕ್ಕಾಗಿ ನೀವು ಸುವಾಗ ಏನ್ ಮಾಡ್ರಿ, ಅಂಗಡಿಯಾಗ ಚಲೋ ಬೆಲ್ಲ ತೋರಿ. ಅಂದ್ರ ಕೆಂಪು ಬೆಲ್ಲ ತಗೋರಿ. ಕರಿ ಬೆಲ್ಲ ತಗೊಂಡ್ರೆ ಏನಾಗತಿ ದೊಡ್ಡ ಆನ್ ಬರಂಗಿಲ್ಲ. ಈಗ ನೋಡಿ ಎಷ್ಟ್ ಚಂದ ಆನ್ ಬರ್ತಿದೆ. ಈಗ ಇವತ್ತಿ ಬೆಲ್ಲ ಇವತ್ತಿ ಹಿಂಗ ಕುದಿಸ್ಬೇಕು. ಈಗ ನೋಡ್ರಿ, ಈಗ ಶೇಂಗಾ ಉಂಡಿ ಮಾಡತ್ತಿದ್ದಿಲ್ಲ ಅದ್ರ ಆನ್ ಬಂದತಿ ನೋಡಿ. ಎಷ್ಟ್ ಚಂದ ಕುದಿಯಾತೈತಿ. ಹಿಂಗ್ ಕುದಿಯಾಕತ್ತಾರ ಆನ್ ಬಂದಂಗ. ಆನ್ ಬಂದು ತೋರಿಸ್ತಾರ ನೋಡಿ. ಈಗ ಆನ್ ಹೆಂಗ್ ಬರ್ತೈತಿ ಅನ್ನೋದು ಎಲ್ಲ ಬಂದೈತಿ ಇಪ್ಪತ್ತಿ ಆನ. ಇದನ್ನ ಈಗ ಇದಕ್ ಸುರಿತಾರ. ಈಗ ಈ ಬೋಗಾಣಿಗೆ ಸುರದ ಇದ್ರೊಳಗ ಎಲ್ಲಾ ಶೇಂಗಾ ಜೊತೆಗೆಲ್ಲ ಮಟೀರಿಯಲ್ ಸಿಗಿದ್ನಿಲ್ಲ ನಿಮಗ. ಆ ಮಟೀರಿಯಲ್ಸ್ ಎಲ್ಲ ಈಗ ಹಾಕ್ಯಾರ. ಈಗ ಆನ ತಗೊಂಬಂದ್ ಇದ್ರೊಳಗ ಸುರಿತಾರ. ಸುರಿದ್ಮ್ಯಾಗ ಕಟ್ತಾರ ನಿಮ್ಗ ಆನ ಹೆಂಗ್ ಕಟ್ತಾರ ಅನ್ನೋದು. ಅಲ್ಲಿ ಅಷ್ಟ್ ಚಂದ ಸುರಿತಾರ. ಇದನ್ನೆಲ್ಲಾ ಫಸ್ಟಿಗೆ ನಾವ್ ಮಾಡಿ ಇಟ್ಕೋಬೇಕು. ಇಲ್ಲಾಂದ್ರೆ ಏನಾಕತ್ತಪ್ಪ ಅಂದ್ರ ಸರಿಯಾಗಿ ಆನ ಬರ್ಲಿಕ್ಕರ ಏನಾಕತಿ ಉಂಡಿ ಸರಿಯಾಗಿ ಕಟ್ಟಾಕ ಗಾಂವ್ ಆಗುದಿಲ್ಲ. ಅದಕ್ಕಾಗಿ ಫಸ್ಟಿಗೆ ನಾವು ಆನ ಬಂದತ್ತಿಲ್ಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದ್ಮೇಲೆ ಆ ಎಲ್ಲಾ ಮಟೀರಿಯಲ್ಸ್ ಹಾಕಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದ್ರ ಅನುಕೂಲ ಆಕತಿ ಬಡ ಬಡ ಕಟ್ಟಾಕ. ಈಗ ನೋಡಿ ಎಲ್ಲಾ ಎಷ್ಟ್ ಚಂದ ಬರ್ತಿದೆ, ನಿಮ್ಗೆ ಎಷ್ಟ್ ಚಂದ ಕಾಣ್ತಿದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಮತ್ತೊಂದ್ ಸ್ವಲ್ಪ ಏನೇನ್ ಪುಡಿ ಹಾಕತ್ತಿದಾರ. ಇದನ್ನ ಈ ಪತಿ ಹಿಂಗ್ ತಿರಿಬೇಕು ಒಂದ್ 5-10 ನಿಮಿಷ. ತಿರಿದ್ವಿ ಅಂದ್ರೆ ಏನಾಗತ್ತೆ ಅದ ಆನ ಗಟ್ಟಿಯಾಗಿ ವಾಪಸ್ ನಮ್ಗ ಉಂಡಿ ಕಟ್ಟಾಕ ಗಾಂವ್ ಆಕತ್ತದ. ಇನ್ನೊಂದ್ ಸ್ವಲ್ಪ ಇಷ್ಟ ಆನ ಉಳ್ಸೊಂದಾರ. ಯಾಕಪ್ಪಾ ಅಂದ್ರ ಮತ್ತೊಂದಿಷ್ಟು ಏನಾರ ಹೆಚ್ಚ ಕಡಿಮೆ ಆಗ್ಲಿ ಬಿಡ್ಲಿ ಅಂತ ಆನ ಸ್ವಲ್ಪ ಇಷ್ಟ ಉಳ್ಸೊಂದಾರ. ನೋಡಿ ಎಷ್ಟು ಚಂದ ಈಗ ತಿರ್ತಿದಾರ. ಈಗ ನಿಮಗ್ ಕಾಣ್ತಿರ್ಬೋದು ಈಗ ಶೇಂಗಾ ಉಂಡಿ ಹೆಂಗ ಶೇಂಗಾ ಕಲರ್ ಬರತ್ತಲ್ಲ ಆ ಕಲರ್ ಹೆಂಗ್ ಕಲರ್ ಚೇಂಜ್ ಆಗತೈತಿ. ಇವೆಲ್ಲ ಶೇಂಗಾ ಉಂಡಿ ಸೇಮ್ ಹಿಂಗ ಕಟ್ತಾರ. ಅಂಗಡ್ಯಾಗ ಆತು ಮನ್ಯಾಗ ಆತು. ನಾಗರ ಪಂಚಮಿ ಬಂತಂದ್ರ ಹಳ್ಳಿಗೊಳದಾಗ ಫೇಮಸ್ ಅಂದ್ರ ಶೇಂಗಾ ಉಂಡಿ, ಬುಂದೆ ಉಂಡಿ, ಲಡ್ಕಿ ಉಂಡಿ, ಅಂಟಿನ ಉಂಡಿ, ಬೇಸನ್ ಉಂಡಿ ಹಿಂಗೆಲ್ಲಾ ಸ್ಪೆಷಲ್ ಆಗಿ ಕಟ್ತಾರ. ಇದು ಶೇಂಗಾ ಉಂಡಿ ಮಾಡೋದು ಹೇಗೆ ಮತ್ತು ಹೆಂಗ್ ಮಾಡ್ತಾರ ಅನ್ನೋದು ವಿಧಾನ ಇದೆ. ಇದು ನಿಮ್ಗೆ ಗೊತ್ತಿರ್ಲಿಕ್ಕಂದ್ರೆ ನೀವು ಈ ವಿಡಿಯೋ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಶೇಂಗಾ ಉಂಡಿ ಹೆಂಗ್ ಮಾಡ್ತಾರ ಅನ್ನೋದು. ನೋಡಿ ಫ್ರೆಂಡ್ಸ್, ಈಗ ಶೇಂಗಾ ಉಂಡಿ ಮಾಡೋದ್ರಾಗ ಸ್ವಲ್ಪ ಆನ್ ಉಳಿದಿತ್ತಲ್ಲ, ಈಗ ಇಲ್ಲ ಆನ್ ಹೋದ್ಲ ಅದನ್ನ ಏನ್ ಮಾಡ್ತಾರತ್ತ ಈಗ ಕರ್ದಂಟ ಮಾಡ್ತಾರತ್ತ. ಒಂದ್ ಕರ್ದಂಟ ಹೆಂಗ್ ಮಾಡ್ತಾರ ಅನ್ನೋದು ಇದೇ ವಿಡಿಯೋದಾಗ ತೋರಿಸ್ತೀನಿ ನಿಮ್ಗೆ. ನಿಮ್ಗೆ ಇನ್ನ ಯಾವ್ದೇ ರೀತಿ ಮತ್ತು ಯಾವ್ದೇ ಉಂಡಿ ಕಟ್ಟೋದು ಬೇಕಾದ್ರೂ ಹೇಳ್ರಿ, ನನ್ ಕಮೆಂಟ್ ಮಾಡ್ರಿ. ಆ ಉಂಡಿ ವಿಡಿಯೋ ಮಾಡಿ ನಿಮ್ಗ ಕಳಿಸ್ತೀವಿ. ನಮ್ಮ ಮನ್ಯಾಗೆಲ್ಲ ಮೋಸ್ಟ್ ಫೇಮಸ್ ಇದ್ದಾರ ಉಂಡಿ ಕಟ್ಟಾಕ. ಈಗ ಇಲ್ಲಿ ಶೇಂಗಾ ಉಂಡಿ ಕಟ್ಟಾಕ ಚಾಲೂ ಮಾಡಿದಾರ ನೋಡಿ. ಗುಂಡು ಗುಂಡಗೆ ಕಟ್ತಾರ. ಈಗ ನಮ್ಮ ಸಿಂಧುದಾಳ ಈಕಿ ಬಾಳ ಎಕ್ಸ್ಪರ್ಟ್ ಸಿಂಧು ಉಂಡಿ ಕಟ್ಟಾಕ. ಅದಕ್ಕಾಗಿ ಆಕಿನ್ನು ಎಕ್ಸ್ಪೀರಿಯನ್ಸ್ ಕೇಳಿ ನಿಮಗೆ ಹೆಂಗ್ ಉಂಡಿ ಕಟ್ತಾವಂದೆ ಒಂದ್ 2 ಸೆಕೆಂಡ್ ಆಕಿ ಹೇಳ್ತೀನಿ ನಿಮ್ಗೆ. ಈಗ ಹೇಳ್ತೀನಿ ಎಲ್ಲ. ಇಲ್ಲಿ ಆನ ತಿರಿಯಾತಾರ ನೋಡಿ. ಈಗ ಪುಟಾಣಿ ಹಿಟ್ಟನ್ನ ಹಾಕ್ಬೇಕು. ಇಲ್ಲ ಪುಟಾಣಿ ಹಿಟ್ಟಿರ್ತಾರ. ಇದನ್ನು ಇಲ್ಲಿ ಆನ ತಗೊಂಡಿದ್ದಿಲ್ಲ ಇದಾಗ ಅದ್ರೊಳಗ ಹಾಕಿ ಸ್ವಲ್ಪ ಬಾಳ ಸ್ವಲ್ಪ ಗಟ್ಟಿ ಆಗೋ ರೀತಿಯಲ್ಲಿ ಹಾಕ್ಬೇಕು. ಹಾಕಿದ್ಮ್ಯಾಗ ಈ ಪಾಟಿಗೆ ಒಂದ ಎಣ್ಣೆ ಹಚ್ಚಿದಾರ. ಎಣ್ಣೆ ಹಚ್ಚಿ ಅದ್ರೊಳಗೆ ಇಟ್ಟು ಅವನ್ನ ಸೇಪ್ ಆಗಿ ಒಂದೊಂದ್ ಸೇಪ್ ಬರೋ ಹಾಕಿ ಕಟ್ ಮಾಡ್ತಾರ. ಮತ್ತೆ ಈ ಕಡೆ ಇಲ್ಲಿ ಶೇಂಗಾ ಉಂಡಿನೂ ಕಟ್ಟಾತಾರ. ಮತ್ತೆ ಇಲ್ಲಿ ಕರ್ದಂಟು ಮಾಡತಾರ. ಫುಲ್ ಭರ್ಜರಿಯಾಗಿ ನಡದೈತಿ ಈಗ ನಮ್ಮ ಮನ್ಯಾಗ ಉಂಡಿ ಕಟ್ಟುದು. ಯಾಕಂದ್ರೆ ಪಂಚಮಿ ಸನಿಯಕ್ ಬಂದೈತಿ. ಕಟ್ಟಾರ ಯಾರು ಇಲ್ಲ ನಮ್ಮ ಮನ್ಯಾಗ ಅಷ್ಟ. ಅದಕ್ಕಾಗಿ ಈಗ ನೋಡಿ ಉಂಡಿ ಕಟ್ಟತಿದಾರ. ಹಂಗ ಉಂಡಿ ಈಗ ಚಾಲೂ ಮಾಡಿದಾರ ಕಟ್ಟಾಕ. ಎಷ್ಟು ಇವಕ್ಕೂ 1.5 kg ಶೇಂಗಾಕ ಮತ್ತು 2 kg ಬೆಲ್ಲಕ್ಕೆ ಎಷ್ಟು ಉಂಡಿ ಹಾಕಾವ ಅನ್ನೋದನ್ನ ಹೇಳ್ತೀನಿ. ಮತ್ತ ಇದು ಅರ್ಧ kg ಪುಟಾಣಿ ಹಿಟ್ಟ ಮತ್ತು ಒಂದ್ ಅರ್ಧ kg ಬೆಲ್ಲಕ್ಕೆ ಎಷ್ಟು ಇವು ಕರ್ದಂಟ ಹಾಕಾವ ಅದನ್ನು ತೋರಿಸ್ತೇನೆ ನಿಮ್ಗ. ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲ ನೋಡಾತ್ರಿ ನೋಡಿ ಎಷ್ಟ್ ಚಂದ ಮಾಡತ್ತಾರ. ಇದನ್ನ ಈಗ ಈ ತರ ಪ್ಲೇಟಿಗೆ ಹಾಕ್ಬೇಕು. ಪ್ಲೇಟಿಗೆ ಹಾಕಿದ ಮ್ಯಾಲ
ಅದನ್ನ ಈ ಆಮೇಲೆ ನಿಮ್ಗ ಶೇಂಗಾ ಪುಡಿ ಹಾಕ್ತಾರ ಮತ್ತ ಈ ರೀತಿಯಾಗಿ ಬೋಗಾನಿ ಹಿಂಗೆಲ್ಲಾ ತೆಗೆದು ಹಾಕಿದಾರ. ಇದನ್ನೆಲ್ಲಾ ಹಾಕಿದ ಮ್ಯಾಗ ಈಗ ನೋಡಿ ಈ ಪತಿ ತಾಟನ್ನ ಹಿಂಗ್ ಹೊಳ್ಯಾಡ್ಸ್ಬೇಕು. ಅಂದಾಗ ಅದ ಏನಾಗತ್ತಪ್ಪ ಅಂದ್ರ ತಾಟ್ ತುಂಬಾ ಹೋಗತಿ. ಅವಾಗ ನಮಗ ಕರ್ದಂಟ ಮಾಡಾಕ ಯೂಸ್ ಆಕತ್ತ. ಅದಕ್ಕ ಈಗ ಇದನ್ನ ತಗೋರಿ ಚಲೋ ಇಲ್ರಿ ಇದ್ರಿ ಒಕ್ಕೋದ್ರಿ ಹಂಗ ಇದನ್ನ ಮಡಿಚಿದ್ರಿ ನನ್ ಕೈ ಸುಡಾಕ್ತದ. ಅದಕ್ಕ ಅಲ್ಲಿಲೆ ಮಾಡಾಕ್ತನ್ರಿ. ನಿಮ್ ಕೈ ಸುದ್ದ ಕೈ ಏನ ಮಾಡ್ರಿ ನೋಡ್ರಿ. ಹಿಂಗ್ ಮಾಡುದ್ರಿ. ಹಿಂಗ್ ಮಾಡಿ ಇಡ್ಬೇಕ್ರಿ. ರೌಂಡ್ ಹಾಕೋರಿ. ನನ್ ಕೈ ಸುಡಾಕ್ತದ ಮಾಡಾಕ್ತನ್ರಿ. ಹೆಂಗ್ ರೌಂಡ್ ಆತ್ ನೋಡ್ರಿ. ನೋಡಿ ಮತ್ ನೆಕ್ಸ್ಟ್ ಉಂಡಿ ಹಾಕೊಳಕಂದ್ರಿ. ಈಗ ನೋಡಿ ಉಂಡಿ ಕಟ್ಟಲು ಫುಲ್ ಭರ್ಜರಿಯಾಗಿ ಕಟ್ತಿದಾರ. ಈಗ ಫುಲ್ ಬಡ ಬಡ ಕಟ್ತಿದಾರ. ಯಾಕಂದ್ರ ಆ ನಾರ್ಕಾರ ಕಟ್ಟಾಕ್ ಬರಂಗಿಲ್ಲ. ಅದಕ್ಕ ಈ ಬಡ 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 ಕಟ್ಟಾತಾರ ಉಂಡಿ. ಎಷ್ಟ್ ಉಂಡಿ ಹಾಕೋಣ ನೋಡ್ತೀನಿ ಈಗ. ಮತ್ತು ಬಾರಿ ಚಂದ ಆಗತ್ತ ಉಂಡಿಗ. ಇಲ್ಲಿ ನೋಡಿ ಎಷ್ಟ್ ಚಂದ ಆಗ್ಯಾವ ಉಂಡಿ. ಹಿಂಗ ಶೇಪ್ ಬೇಕಾದ್ರ ನಿಮ್ಗೆ ಯಾವ ತರ ಉಂಡಿ ಮಾಡ್ಬೇಕು ಬೇಕಾತರ ಹೇಳ್ರಿ. ಬೇಕಾದ್ರ ಈ ತರ ಉಂಡಿ ನೀವು ಮಾಡ್ತಿರ್ಲೋ ನೋಡ್ರಿ. ನಿಮ್ ಊರಾಗ ಉಂಡಿ ಈ ತರ ಸ್ಪೆಷಲ್ ಇದ್ದು ಅಂದ್ರ ಒಂದ್ ಕಮೆಂಟ್ ಮಾಡಿ ಯಾವ ತರ ಉಂಡಿ ಸ್ಪೆಷಲ್ ಅದಾವ ನಿಮ್ ಊರಾಗ ಅನ್ನೋದು. ಉಂಡಿ ಕಟ್ಟಿದ್ರ ಸ್ವಲ್ಪ ಅರ್ಧ ಉಂಡಿ ಆಗೈತಿ. ಈಗ ಇಲ್ಲಿ ಉಂಡಿ ಇಷ್ಟ ಆಗ್ಯಾವು. ಇನ್ನ ಎಷ್ಟು ಉಂಡಿ ಹಾಕಾವು ನೋಡ್ತೀವಿ. ಮತ್ ಈಗ ಇಲ್ಲಿ ಉಂಡಿ ಕಟ್ಟಿರ್ತಾವ. ಮತ್ ಇಲ್ಲಿ ಕರ್ದಂಟ್ ಮಾಡಕ್ಕೆಲ್ಲ ರೆಡಿ ಮಾಡಿ ಇಟ್ಟಾರ. ಕರ್ಗಂಟು ಆಗತಿ. ಈಗ ಅದನ್ನ ತೋರಿಸ್ತೀವಿ ಕರ್ದಂಟ ಆಗತಿ. ಈಗ ಉಂಡಿ ನೋಡಿ ಬಡ ಬಡ ಇದ ಆ ನಾರಾದತಿ. ಅದಕ್ಕಾಗಿ ಬಡ ಬಡ ಮಾಡಿಸ್ಬಿಟ್ಟು ಕಟ್ಟಾತಾರ. ಬಟ್ ಆದ್ರೂ ಸಾಕತಿಲ್ಲ. ಈಗ 1 kg ಇದ್ದಿದೆ ಏನ ಬಾಳ ಆಗುಲ್ಲ. ಆರಾಮ್ ಸಾಗತೈತಿ. ಇಲ್ಲಿ ನೋಡ ನಮ್ ಸಿಂಧು ಎಷ್ಟು ಚಂದಾಗಿ ಇಟ್ಟಾರ ಡಿಸೈನ್ ಆಗಿ ಉಂಡಿ. ಇದು ಯಾವ ತರದ ಲೋಗೋ ಅನ್ನೋದು ಕಮೆಂಟ್ ಮಾಡ್ರಿ. ನೋಡಿ ನೀವು ಕಮೆಂಟ್ ಮಾಡಿದ್ರೆ ಅಂದ್ರೆ ಕರೆಕ್ಟ್ ಆಗಿ ಲೋಗೋ ಕಮೆಂಟ್ ಮಾಡಿದ್ರೆ ನಿಮ್ಗೆ ಒಂದು ಗಿಫ್ಟ್ ಇರ್ತತ್ತ. ನೋಡ್ ಈಗ ಕರ್ದಂಟೆ ಮ್ಯಾಗ ಪುಟಾಣಿ ಹಾಕಿದ್ರಿ. ಈ ರೀತಿ ಪುಟಾಣಿ ಹಾಕಿದ್ರಂದ್ರ ಅವೆಲ್ಲ ಚಂದಾಗಿ ಮತ್ತು ಟೇಸ್ಟ್ ಬರ್ತೈತಿ. ಈಗ ನೋಡಿ ಇಲ್ಲಿ ಚಂದ ಕಟ್ಟತಾರ. ಹಿಂಗ್ ಪತಿ ಹಿಂಗ ಮಾದ್ಲಿ ಮಾಡ್ತಿರ್ತಾರಲ್ಲ ಸೇಮ್ ಹಂಗ ಕಾಣತೈತಿ. ಮಾದ್ಲಿ ಹಂಗ ಬಟ್ ಮಾದ್ಲಿ ಅಲ್ಲ. ಇದು ನೀವ್ ಕನ್ಫ್ಯೂಸ್ ಆಗಿರಿ. ಶೇಂಗಾ ಉಂಡಿ ಇದೆ ನೋಡಿ. ನಿಮ್ ಬೇಕಾರೆ ಕ್ಲಿಯರ್ ಆಗಿ ಕಾಣ್ತೈತಿ ಶೇಂಗಾ ಉಂಡಿ. ಈ ರೀತಿ ಶೇಂಗಾ ಉಂಡಿ ಕಟ್ಬೇಕು. ಈಗ ಶೇಂಗಾ ಉಂಡಿ ಕಟ್ಟುವ ಕೊನೆ ಹಂತದಲ್ಲಿ ಇದ್ದೀವಿ. ಯಾಕಂದ್ರೆ ಈಗ ಇಷ್ಟು ಉಂಡಿ ಕಟ್ಟಿವಿ. ಈಗ ಒಂದ್ 70 ಉಂಡಿ ಇದಾವ. ಈಗ ಒಂದ್ 1.5 kg ಶೇಂಗಾಕ ಮತ್ತು 1 kg ಬೆಲ್ಲ, 1.5 kg ಬೆಲ್ಲಕ್ಕ 70 ಉಂಡಿ ಆಗಿದಾವ. ಇಲ್ಲಿ ಇನ್ನೊಂದಿಷ್ಟ ಐತಿ. ಇನ್ನೊಂದ್ 7-8 ಉಂಡಿ ಹಾಕಾವು. ಮತ್ತ ನಿಮ್ಗ ಇದೇ ರೀತಿ ಉಂಡಿ ಬೇಕಾದ್ರ ನನಗ ಕಮೆಂಟ್ ಮಾಡ್ರಿ. ಯಾವ ಉಂಡಿ ಬೇಕು ಅಂತ ಹೇಳ್ತೀನಿ ನಿಮ್ಗೆಲ್ಲ. ಈ ಉಂಡಿ ಬಾರಿ ಟೇಸ್ಟ್ ಅದಾವು. ಯಾಕಂದ್ರೆ ನಾವು ನ್ಯಾಚುರಲ್ ಆಗಿ ಮಾಡಿರ್ತೀವಿ. ಮನ್ಯಾಗಿಂದ ಎಲ್ಲಾ ಎಣ್ಣೆ ಹಾಕಿ ನಾವು ಮನ್ಯಾಗಿಂದ ಕುಸಿವಿ ಎಣ್ಣಿನ ಹಾಕಿರ್ತೀವಿ. ಮತ್ತೆ ಯಾವುದೇ ರೀತಿ ಹೊರಗಿಂದ ಎಣ್ಣೆ ತಂದು ಹಾಕಿರಲ್ಲ. ಅದಕ್ಕಾಗಿ ಟೇಸ್ಟ್ ಬಾರಿ ಬಂದಿರ್ತಾವು. ನೋಡಾಕ ಚಂದ ಕಾಣ್ತಾವ. ಇದೇ ರೀತಿ ನಿಮ್ಗೂ ನೀವು ನಿಮ್ ಮನ್ಯಾಗ ಟ್ರೈ ಮಾಡಿ ಬೇಕಾದ್ರೆ ವಿಡಿಯೋ ನೋಡ್ಕೋತ. ಯಾಕಂದ್ರೆ ನಮ್ಮ ಎಲ್ಲಾ ಡೀಟೇಲ್ ಆಗಿ ಈ ವಿಡಿಯೋದಾಗ ಶೇಂಗಾ ಉಂಡಿ ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ಅನ್ನೋದು. ಈ ರೀತಿ ಶೇಂಗಾ ಉಂಡಿ ಸ್ವಲ್ಪ ಯಾರ ಏರ್ ಬಂತಂದ್ರು ಹಿಂಗ್ ಕಟ್ಬೇಕು. ಡೌನ್ ಆದ್ರೂ ಹಿಂಗ್ ಕಟ್ಬೇಕು. ಈಗ ಇಲ್ಲಿ ಕಟ್ಟಾತಾರ ನೋಡಿ ಉಂಡಿ. ಈಗ ಚಂದ ಐತಿ ಉಂಡಿ ಕಟ್ಟುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.